ನಾವು ಹೋಗಿದ್ರಿ ಕೆಲ್ಸಕ್ಕೆ ಮಂದಿ ಕೆಲ್ಸಕ್ಕೆ. ಹೌದಾ? ಭತ್ತ ಕೊಯ್ಯಕ್ಕೆ ಹೋಗಿದ್ರಿ, ಭತ್ತ ಕಾತಿಗೆ ಹೋಗಿದ್ರಿ, ಒಳಗಡ್ಡೆ ಕೇಳಕ್ಕೆ ಹೋಗಿದ್ವಿ, ಬೆಳ್ಳಿ ಕೇಳಕ್ಕೆ ಹೋಗಿದ್ವಿ, ಒಳಗಡ್ಡೆ ಕಾತಿಗೆ ಹೋಗಿದ್ರಿ. ಒಟ್ಟು ಮುಂಜಾನೆದ್ದು ಎಲ್ಲಾರು ಹೊಂಟು ಬಿಡುದು ಕೆಲ್ಸಕ್ಕೆ. ಈ ಮನೆಗೆ ಇರ್ತಿದ್ರಿ, ಹೊಲಕ್ಕೆ ಹೋಗೋರು ಹೊಲಕ್ಕೆ ಹೋಗಿದ್ವಿ. ಸರ್ ತುಂಬ ಕುಟುಂಬದಲ್ಲೇ ಒಂದು ಸಮರಸ ಜೀವನ ಇರ್ತದೆ ಅಂತ ನಾವು ಕಂಡ್ಕೊಂಡಿವಿ ಸರ್ ಇನ್ನೊಬ್ರಿಗೂ. ಸೊ ಈಗೆಲ್ಲ ಡಿವೈಡ್ ಆಗ್ತಾರೆ, ಅದು ಸಂಬಂಧಗಳು ಬೇರೆ ಬೇರೆ ಆಗ್ತವೆ. ಅವರಿಗೆ ಬೇರೆ ಇರೋದ್ರಿಂದ ಮುಂದಿನ ಪೀಳಿಗೆಗೂ ಒಂದು ಸಂಬಂಧದ ಅರಿವು ಇರಲ್ಲ. ಸಂಬಂಧಗಳಂದ್ರೆ ಏನು ಗೊತ್ತಾಗಲ್ಲ ಈಗಿನ ಮಕ್ಕಳಿಗೆ. ಸೊ ಹಂಗಾಗಿ ಕೂಡು ಕುಟುಂಬದಲ್ಲಿದ್ದನೇ ಚೆನ್ನಾಗಿ ಅನ್ಸುತ್ತೆ. ನಮ್ಮ ಅತ್ತಿಯರ ಪಾಡ್ರಿ ಹಂಗೇನು ಯಾವ್ದಕ್ಕೆ ಇದನ್ನ ಮಾಡಿಲ್ರಿ, ಊಟಕ್ಕೆ ಪಟಕ್ಕೆ ಯಾವ್ದಕ್ಕೆ ನೀವು ಏನು ಮಾಡ್ಕೊಂಡು ಉಂಡ್ರಿ, ನೀವು ಯಾಕೆ ಮಾಡಿರವ ಒಟ್ಟು ಅಕ್ಕಿಗೆ ಬಿಸಿ ಅಡ್ಗಿನ ಆಕಿ ಏನು ತರ್ತಾಳೆ ಅದನ್ನ ನಾವು ಮಾಡಿ ಕೊಡ್ತಿದ್ರಿ. ಆಕೆ ಒಳಗೆ ಬಂದು ಹಣಿಕೆ ಹಾಕಿ ನೋಡ್ತಿದ್ದಿಲ್ರಿ. ಒಟ್ಟು ಅಕ್ಕಿ ಅಂತೆಲ್ಲ ಕುತ್ಕೋಬೇಕ್ರಿ. ಅಕ್ಕಿ ಏನು ಅಡ್ಗೆ ಮಾಡ ಅಂತಾಳ, ನಾವು ಏಟ್ರ ಅಡ್ಗೆ ಮಾಡ್ರಿ ಪಲ್ಯ ಅದನ್ನ ಆಕೆ ಹೋಗಿ ಹೊಲಕ್ಕೆ ಹೋಗಿ ಒಟ್ಟು ಕಾಳು ಸೊಪ್ಪು ಸೆದಿ ಎಲ್ಲ ತರಕ್ರಿ. ಇದನ್ನ ಮಾಡವಂದ್ರೆ ಆಗ ಮಾಡಿಕೊಡ್ಬೇಕ್ರಿ. ಹಂಗ ಏನು ಬಂದು ನಮ್ಗೆ ಎಷ್ಟು ಅತ್ತೆ ಆದ್ರೆ ನಮ್ನೇನು ಉರ್ಸಿಲ್ರಿ ಪಾಪ. ಆಕೆ ದೇವ್ರು ಹೋದಂಗ ಹೋಗ್ಯಾಳ್ರಿ. ಅಪ್ಪಾಜಿ ಸ್ವಲ್ಪ ಅವರು ರಾತ್ರಿ ಶಾಲೆ ಕಲ್ತಿದ್ರು ಸರ್. ಅವ್ರಿಗೆ ಸ್ವಲ್ಪ ಈ ಕನ್ನಡ ಎಲ್ಲ ಓದಕ್ಕೂ ಬರೆಯಕ್ಕೂ ಬರೋದು ಅವ್ರಿಗೆ. ಸೊ ಅವರು ಮಗ್ಗಿ ಹೇಳ್ಕೊಡೋದು ಅದೆಲ್ಲ ಮಾಡೋರು ಸರ್. ರಾತ್ರಿ ಸಾಲಿಗೆ ಅಂದ್ರೆ ರೆಗ್ಯುಲರ್ ಸಾರಿ ಅಲ್ಲ ಅವ್ರು ರಾತ್ರಿ ಸಾಲಿ ಇಲ್ಲ ರಾತ್ರಿ ಸಾಲಿ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಚಿಕ್ಕಪ್ಪರ ಕಲ್ತಿರೋದೇ ಈಗ ಅವರೆಲ್ಲ ಓದೋದು ಬರೆಯೋದು ಎಲ್ಲ ರಾತ್ರಿ ಶಾಲೆಯಿಂದನೇ ಕಲ್ತಾರ ಸರ್. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಎಲ್ಲರಿಗೂ ನಮಸ್ಕಾರ ರೀ. ಇಷ್ಟ ಐತೆ ನೋಡ್ರಿ ಬದುಕಿನ ಬುತ್ತಿ. ನಿಮ್ಮ ಬದುಕಿನ ಬುತ್ತಿ ಇದೆ. ಓಕೆ, ಅದು ನಮಸ್ಕಾರ ರೀ. ನಮಸ್ಕಾರ ರೀ. ಏನ್ರಿ ಹೆಸರು ನಿಮ್ದು? ಎಲ್ಲಮ್ರಿ. ಎಲ್ಲಮ್ಮ ಅವರು. ಯಾರು ಮಿಸ್ಸಸ್ ನೀವು? ಸೂರ್ಯಪ್ಪ. ಸುರೇಶಪ್ಪ. ಅದನ್ನೇನು ಒಡಪು ಗಿಡಪು ಹಿಟ್ಟು ಹೇಳ್ರಲ್ಲ. ನೀವು ಹೆಂಗೆ ಕರಿತೀರಿ ಯಜಮಾನ್ರನ್ನ? ಏನಂತ ಕರಿತೀರಿ? ರೀ ಅಂತ ಕರಿತೇವ್ರಿ. ರೀ ಅಂತ ಅಷ್ಟೇ ರೀ. ಮತ್ತೆ ಇವತ್ತಾದ್ರೂ ಒಡಪಿಟ್ಟು ಹೇಳ್ರಿ. ಒಡಪಿಟ್ಟು ಯಾವ ಥರ ಹೇಳಿರೇನ? ಇಲ್ರಿ, ನಮ್ಗೇನು ಒಡಪಿಟ್ಟು ಬರೋದಿಲ್ರಿ. ಬರಲ್ಲ? ಬರೋದಿಲ್ರಿ. ಯಾವ ತವ್ರ ಮನೆ ನಿಮ್ದು? ಹಸುಂಡ್ರಿ. ಹಸುಂಡಿ? ಹ್ಞೂನ್ರಿ. ಓಕೆ. ಕದ್ರಮಟಿಗೆ ಹತ್ರ ಹಸುಂಡ್ರಿ. ಹೌದನ? ಓಕೆ. ಅಲ್ಲಿಂದ ಇಲ್ಲಿಗೆ ಮದುವೆ ಮಾಡಿಕೊಟ್ರ ನಿಮ್ಮನ್ನ. ಎಷ್ಟು ವರ್ಷ ಆಯ್ತು ಈಗ ಮದುವೆ ಆಗಿ ನಿಮ್ದು? ಎಷ್ಟು ವರ್ಷ ಆತಪ್ಪ? ಈಗೊಂದು 40-45 ವರ್ಷ. ವಾ, 45 ವರ್ಷ ಆಯ್ತು. ಹೇಳ್ರಿ, ನೀವು ಎರಡನೇ ಸೊಸಿ ಅಲ್ಲ? ಹೆಂಗಿತ್ತು ಅವಾಗ ನೀವು ಬಂದಾಗ ಪರಿಸ್ಥಿತಿ? ಅವಾಗ ಏನ್ರಿ, ಏನು ಮನಿ ಇದ್ದಿದ್ದಲ್ರಿ, ಚಪ್ರ ಮನಿ ಇತ್ತು. ನಾವು ಬಂದಾಗ ಹೊಲ ಇದ್ದಿದ್ದಿಲ್ಲ, ಎಲ್ಲರ ಸಂಬಳ ಇದ್ರಿ. ಬದ್ಲಿಯವ್ರ ಮನ್ಯಾಗ ಸಂಬಳ ಇದ್ದು ಮಂದಿಗೆ ಕೆಲ್ಸಕ್ಕೆ ಹೋಗ್ರಿ, ಬಳ್ಳಿ ಕಟ್ಟಕ್ಕೆ ಹೋಗ್ರಿ. ಅವಾಗ ಇತ್ತಿತ್ತಾಗ ಮಕ್ಕಳು ಜಾಬಕ್ಕೆ ಬಂದ್ರಿ, ಇದು ಪಾಡಾತು, ಎಲ್ಲರ ದುಡಿ ಮಾತು ಒಟ್ಟು ಹೊರ ಹಿಡ್ಕಂದ್ರು. ಎಲ್ಲ ಹೊಂದ್ಕಿ ಮಾಡ್ಕೊಂಡು ಹೊಂಟವ್ರಿ. ಎಷ್ಟು ಮಂದಿ ಇದ್ರಿ ಎಲ್ಲ ಒಂದ ಮನ್ಯಾಗ ಅವಾಗ? ನಾವು ರೀ, ನಾವು ಒಬ್ರು 4-5 ಜನ ಇದ್ರಿ. 5 ಮನೆ ಅಣ್ತಮ್ಗಳು? 5 ಮಂದಿ ರೀ. ಎಲ್ಲ ಸೇರಿ ಎಷ್ಟು ಮಂದಿ ಇದ್ರಿ ಅಂದೆ?
25 ಜನ ಇದ್ರಿ. 25 ಜನಕ್ಕ ಹ್ಞೂ. ಮುಂಜಾನೆ ಅಡಿಗೆ ಅಡಿಗೆ ಮಾಡ್ತಿದ್ರಿ. ಹಾ ಕಸ ಹೊಡ್ತಿದ್ರಿ, ಬ್ಯಾಗ್ತಿದ್ವಿ, ಹಾ ಹಾಲು ಹಾಲು ಹಿಂಡ್ತಿದ್ವಿ, ಮಜ್ಜಿಗೆ ಮಾಡ್ತಿದ್ರಿ. ಹೈನಿತ್ತನ್ರಿ ಅವಾಗ? ಹ್ಞೂನ್ರಿ ಹೈನ್ ಈಗ ಅದಾವಲ್ರಿ ಹೈನ್. ಈಗ ಭಾಳ ತೆಗ್ದವ್ರಿ, ಈಗ ಮೇವೆಲ್ಲ ಮಾಡ್ರಲ್ಲ ಅಂದು ಸ್ವಲ್ಪ ಅದಾವ್ರಿ. ಹೋರಿ ಪಾರಿ ಕಟ್ಕೊಂಡಾಯಿ. ಅವರು ಕೆಲ್ಸಕ್ಕೆ ಹೋಗಾರ? ನೀವು ಏನ್ ಮಾಡ್ತಿದ್ರಿ? ನಾವು ಹೋಗಿದ್ರಿ ಕೆಲ್ಸಕ್ಕೆ, ಮಂದಿ ಕೆಲ್ಸಕ್ಕೆ. ಹೌದಾ? ಭತ್ತ ಕೊಯ್ಯಕ್ ಹೋಗ್ತಿದ್ರಿ, ಭತ್ತ ಕಾತಿಗೆ ಹೋಗಿದ್ರಿ, ಉಳ್ಳಾಗಡ್ಡಿ ಕೇಳಕ್ ಹೋಗಿದ್ವಿ, ಬಳ್ಳಿ ಕೇಳಕ್ ಹೋಗಿದ್ವಿ, ಉಳ್ಳಾಗಡ್ಡೆ ಕಾಯಿ ತೆಗಕ್ ಹೋಗಿದ್ರಿ. ಒಟ್ಟು ಮುಂಜಾನೆದ್ದು ಎಲ್ಲಾರು ಹೊಂಟ ಬಿಡುದು ಕೆಲ್ಸಕ್ಕ? ಈ ಮನೆಗೆ ಇರ್ತಿದ್ರಿ, ಹೊಲಕ್ಕೆ ಹೊಲಕ್ಕೆ ಹೋಗಿದ್ವಿ. ಈಗ ತಿತ್ತಾಗ ಬಿಟ್ಟವ್ರಿ. ಮತ್ ನಮ್ದ ಒಟ್ಟು ಹೊಲ ಪಲ ಹಿಡ್ಕೊಂಡ್ರಿ, ಲಾವಣಿ ಪಣಿ ಹಾಕ್ಯಂದ್ರ ನಮ್ದ ಮಾಡ್ಕೊಂತ ಹೊಂಟವ್ರಿ. ಮಂದಿ ಕೆಲ್ಸಕ್ಕೆ ಹೋಗಲ್ಲ. ಏಟ್ ಕೂಲಿ ನಿಮ್ಗ ಕೊಡ್ತಿದ್ರು ಅವಾಗ 15 ರೂಪಾಯಿ ಐತ್ರಿ ಕೂಲಿ ದಿವಸ? 15 ಯಜಮಾನ್ರಿಗೆ? ಅವ್ರಿಗೆ ಅವಾಗ ಅಷ್ಟ ಐತಿದ್ರಿ. ಮತ್ತ ಅವಾಗೆಲ್ರಿ ಕೂಲ್ ದುಬಾರ್ ಇದ್ದಿಲ್ಲ, ಈ ಕೂಲ್ ದುಬಾರ್ ಇದಾವು. ಇಬ್ಬರದು ಸೇರಿದ್ರೆ 30 ರೂಪಾಯಿ ಪಗಾರ. ಮುಂಜಾಲಿದ್ದ ಸಂಜೆ ಮಟ್ಟ ದುಡಿಬೇಕು. ಹ್ಞೂನ್ರಿ. ಅವಾಗ ಉಣ್ಣಾಕ ಇದಿದ್ದಲ್ರಿ, ಪ್ಲೇಟ್ನಾಗ ಅನ್ನ, ನಮ್ಮ ಮಕ್ಳ ಮರಿಗೆ ಪ್ಲೇಟ್ನಾಗ ಅನ್ನ ಕೊಡ್ತಿದ್ವಿ. ಅವಾಗ ಅಷ್ಟು ಬರ್ತನ ಕಾಲತ್ರಿ ನಮ್ಗೆ. ಈಗೆಲ್ರಿ, ಈಗ ಬೇಕಾದಂಗ ನಾಯಿಗೆ ಹಾಕ್ತಾರ ಕೂಳು ನೀರು. ಅವಾಗ ಈ ರೇಷನ್ ಗೀಷನ್ ಕೊಡ್ತಾ ಇರ್ಲಿಲ್ಲನ್ರಿ ಸರ್ಕಾರದಿಂದ? ಅವಾಗ ಕೊಡ್ತಿದ್ದಿಲ್ ಬಿಡ್ರಿ. ಕೊಡ್ತಿದ್ದಿಲ್ರಿ ಅವಾಗ. ಓಹೋ ಹಾ. ದುಡ್ದಿದ್ದ ಆಟ್ರಾಗ ಎಲ್ಲ ಆಗ್ಬೇಕು? ಆಟ್ರಾಗ ಆಗ್ಬೇಕ್ರಿ. ಹಾ. ಓಹೋ ಹೆಂಗ್ ಮಾಡ್ತಿದ್ರಿ ಮತ್ತೆ ಮನಿ ಹೆಂಗ್ ನಡೆಸ್ತಿದ್ರಿ ಅಂತ? ಕಡಿಮೆ ಮತ್ತೆ ಏನೇನ ಮಾಡಿ ಗಂಡ್ಮಕ್ಳು ಅದ ತಗಿತಾಗ ಮಾಡಿ ಏನೇನ ಮಾಡ್ತಿದ್ರಿ. ಮತ್ತೆ ಅದ್ರಾಗ ಒಟ್ರ ಅವಾಗ ಕೂಲಿನ ಅದು ಸಸ್ತ ರೀ, ಮಾಲನು ಸಸ್ತ. ಅದ್ರಾಗ ಏನೇನ ಮಾಡಿ ಮಾಡ್ತಿದ್ರಿ. ಈ ಹಬ್ಬ ಹುಣ್ಣಿಮೆ ಅಂತ ಬರ್ತಾವ, ಅರಿಬಿ ಅಂಚಡಿ ತಗೋಬೇಕಾಗತ್ತ, ಏನೇನೋ ಮಾಡ್ಬೇಕಾಗತ್ತ. ಅದ್ರಾಗ ಏನೇನ ಜೀವನ ಮಾಡ್ಕೊಂತ ಹೋದ್ರಿ. ಮತ್ತೆ ಎಷ್ಟು ಮಂದಿ ನೀವು, ನಿಮ್ಮ ಅಪ್ಪ ಮಕ್ಕಳ್ರಿ? ನಾವ್ರಿ ಇಬ್ಬರ್ರಿ ಜನರ. ನಾವು ಒಬ್ಬಕ್ಕೆ ಹೆಣ್ಮಗಳು, ಒಬ್ಬ ಗಂಡ್ ಮಗಳು. ನಿಮ್ಮ ಅಣ್ಣ ತಮ್ಮರಿ? ಅಣ್ರಿ. ನಾವ್ ಅಷ್ಟ್ರು ಕಳ್ಬಳ್ಯಾಗ ಮಾಡ್ಕೊಂಡವ್ರಿ. ಯಾರ ಕಡೆಯಲ್ಲಿ ಯಾರಲ್ರಿ. ಈಗ ಅವ್ರಂತೂ ಅಣ್ಣ ತಮ್ಮಗಳು ಅನಿವಾರ್ಯ ಹೊಂದ್ಕೊಂಡಿದ್ರಿ. ನೀವೆಲ್ಲ ಹೆಂಗ ನಾದ್ನ್ಯಾರ? ನಾವು ಹೊಂದ್ಕೊಂತವ್ರಿ, ಹಂಗೇನಿಲ್ರಿ. ಹೆಂಗಾದ್ರ ಗುಟ್ಟು ಹೇಳ್ರಿ. ಏನ್ ಹೇಳ್ಬೇಕ್ರಿ, ಇದಾರಿ ಗುಟ್ಟು. ಹಂಗ ಹೊಂದಾಣಿಕೆ ಮಾಡ್ಕೊಂಡು ಹೋಗವ್ರಿ. ಹೆಚ್ಚೇನು ಕಮ್ಮಿ ಯಾರ ಹೆಚ್ಚು ಕಮ್ಮಿ ಅನ್ನಂಗಿಲ್ಲ. ಯಾರು ಮುಂದೆ ಹರಿತಾರ ಅವ್ರದ ಮುಂದೆ ಮಾಡ್ಕೊಂಡು ಹೋಗವ್ರಿ ಕೆಲ್ಸಕ್ಕೆ. ನಾವು ಕರೆಕ್ಟ್ ಮಾಡೋದಿಲ್ರಿ. ಒಬ್ರು ಹೆಚ್ಚು ಆಕತಿ, ಒಬ್ರು ಕಮ್ಮಿ ಆಕತಿ. ಎಲ್ಲ ಹಿಂಗ ಹೊಂದಾಣಿಕೆ ಮಾಡ್ಕೊಂಡ್ ಹೋಗವ್ರಿ. ತಪ್ಪಾಗತ್ತೆ, ಸರಿ ಆಗತ್ತಾ, ಎಲ್ಲ ನುಂಗ್ಕೊಂಡು ಹೋಗವ್ರಿ. ಈ ಮತ್ ಗಂಡ್ಮಕ್ಳ ಹೊಂದ್ಕಿ ಅದಾವ್ರಿ, ನಮ್ಮ ಹೆಣ್ಮಕ್ಳು ಮತ್ತೆ ಒಳಗ ಹೊಂದ್ಕಿ ಇಲ್ರಿ. ಹಂಗ್ರಿ. ಹಂಗ್ ಮಾಡ್ಕೊಂಡು ಬಂದಿದ್ದೀರಿ? ಹ್ಞೂನ್ರಿ, ಇಲ್ಲಿವರೆಗೆ ಹಿಂಗ್ ಬಂದವ್ರಿ. ಒಟ್ಟು ಅಡಿಗೆ ಮನಿ ಸಮಾಚಾರ ಗಂಡ್ಮಕ್ಳವರೆಗೆ ಹೋಗೋದಿಲ್ಲ ಇಲ್ಲಿ? ಇಲ್ರಿ. ಹಂಗ ಇದ್ದವ್ರಿ. ಹಂಗ ಆಗ ಮಾಡ್ಕೊಂತವಿ, ಹೊಂದ್ಕೊಂತವಿ ನಾವು. ಹಂಗ ಏನ್ ಇದು ಮಾಡೋದಲ್ರಿ. ಈಗ ಇಷ್ಟೆಲ್ಲ ನಾನು ನೋಡ್ತಿದ್ದೆ, ಒಬ್ರು ನೀರ್ ತರ್ತಿದ್ರಿ, ಒಬ್ರು ಮುಸ್ರಿ ತಿಕ್ತಿದ್ರಿ, ರೊಟ್ಟಿ ಬಡಿಯಾಕತ್ತಿದ್ರು. ಹೆಂಗ್ ಹೊಂದಾಣಿಕಿದ್ರಿ, ಹೆಂಗ ಹಂಚ್ತೀರಿ ಕೆಲ್ಸನ ಅಂತ? ಎಲ್ಲ ಅವ್ರವ್ರ ಅರ್ಥ ಮಾಡ್ಕೊಂಡ್ ಮಾಡ್ತಾರ? ನಮ್ ಬದುಕು ಅವ್ರು ಏನೇನ್ ಮಾಡ್ತಾರ, ನಮ್ದೊಂದು ಬದುಕಿಂದ ಇದನ್ನ ಮಾಡ್ಕೊಂತಾವ್ರಿ. ಈಗ ಅವ್ರು ರೊಟ್ಟಿ ಮಾಡಿದ್ರಿ, ನಾ ಬೆಳಕೊಂಬಂದೆ, ಆಕಿ ನೀರ್ ಹಾಕಿದ್ಲು, ಉಣ್ಣಾಕ್ ಕಟ್ಟಿದ್ಲು, ನೀರ್ ಹಾಕಿದ್ಲು. ನಮ್ ಮುಂಜಾನೆ ಚಹಾ ಮಾಡಿದ್ರಿ, ಒಲಿ ಬೆಳ್ಕಂದೆ, ಬಿಸಿನೀರ್ ಕಾಸಿದೆ, ಅನ್ನ ಮಾಡಿದೆ. ಓ, ಇಷ್ಟೆಲ್ಲ ಮಾಡ್ರಿ ಮುಂಜಾನೆ? ಎಷ್ಟು ಗಂಟೆಗೆ ಎದ್ದಿದ್ರಿ? 5 ಗಂಟೆಗೆ ಹೇಳ್ತಾವ್ರಿ. 5 ಗಂಟೆಗೆ ಎದ್ದು ಬಿಟ್ಟಿದ್ರಿ ಎಲ್ಲಾರು? ಈಗ ಹಂಗಾರ ಬುತ್ತಿ ಕಟ್ಟಕ್ ಎಲ್ಲ ತಯಾರಾಗೈತಿ? ಎಲ್ಲ ಆಗೈತ್ರಿ, ಎಲ್ಲ ಎಣ್ಣೆ ಆಗೈತಿ. ಏನೇನ್ ಮಾಡ್ರಿ? ಈಗ ಸೊಪ್ಪು ಮಾಡ್ಯಾವ್ರಿ, ಅವ್ರಿಕಾಳು ಸಾರು ಮಾಡ್ಯಾವ್ರಿ, ಮಡಕಿ ಕಾಳು ಪಲ್ಯ ಮಾಡ್ಯಾವ್ರಿ, ಅನ್ನ ಮಾಡೇವಿ, ರೊಟ್ಟಿ ಸುಟ್ಟವಿ, ಈಗ ಚಟ್ನಿ ಮಾಡ್ತಾವ್ರಿ. ಎಷ್ಟು ಮಂದಿಗೆ ಬುತ್ತಿ ಕಟ್ತೀರಿ ಈಗ? ಈಗ 5-6 ಮಂದಿ ಕಟ್ತಾವ್ರಿ. 5-6 ಮಂದಿಗೆ ಎಲ್ಲ ಹೊಲಕ್ಕೆ ಹೋಗ್ಬಿಟ್ರ? ಹೊಲಕ್ಕೆ ಹೋಗ್ಯಾರ್ರಿ. ಓ, ಇಷ್ಟೊತ್ತಿಗೆ? ಎಲ್ಲ ಬೆಳಗ್ಗೆ ಹೋಗ್ಯಾರ್ರಿ. ಚಾ ಕುಡ್ದಾರ ಹೋಗ್ಬಿಡ್ತಾರ? ನೀವು ಬುತ್ತಿ ಗಂಟು ತಗೊಂಡ್ ಹೊಂಟ್ರಿ ಈಗ? ಹ್ಞೂನ್ರಿ, ಲಾರ್ಯಾಗ ಹೋಗ್ತಾವ್ರಿ. ಲಾರ್ಯಾಗ ಹೋಗ್ತಾವ್ರಿ 3. ಒಬ್ರು ಮನೆಯಾಗ ಇರ್ತಾರಿ, ಮಗಳು ಕರ್ಕಂದ್.
ಒಬ್ರು ಮನ್ಯಾಗ ಇರ್ತಾರೆ. ಹ್ಞೂನ್ರಿ. ಹಾ ಹಾ ಇನ್ನು ಉಳ್ದಾರ ಅಷ್ಟ್ರ ಹೋಗ್ಬಿಡ್ತೀರಿ. ಅಷ್ಟ್ರು ಹೋಗ್ತಾವ್ರಿ. ಅಲ್ಲಿ ನಿಮ್ದು ಕೆಲಸ ಐತಿ? ಹ್ಞೂನ್ರಿ, ಅಲ್ಲಿ ಕೆಲಸ ದನಿನ ಚಾಕ್ರಿ. ದನದ ಚಾಕ್ರಿ? ಹ್ಞೂನ್ರಿ. ಹಾ ದನಿನ ಚಾಕ್ರಿ ಸಗಣಿ ತೆಗಿತಾವಿ, ಮೇವು ಹಾಕ್ತಾವಿ, ನೀರು ಕುಡಿಸ್ತಾವಿ, ಕಸ ಹೊಡಿತೇವಿ, ಮುಸ್ರಿ ತೆಗಿತೇವಿ, ಲಾರಿನ ಸಾಮಾನು ತೆಗಿತೇವಿ. ತೆಗೆದು ಗಂಡು ಮಕ್ಳು ಬರ್ತಾವ್ರಿ, ಊಟಕ್ಕೆ ಕೊಡ್ತಾವ್ರಿ, ನಾವು ಉಣ್ತಾವಿ, ಬೆಳಗ್ತಾವ್ರಿ, ಎಲ್ಲ ಮಾಡ್ಕೊಂಡು ಕೆಲಸ ಮಾಡ್ತಾವ್ರಿ. ಒಟ್ಟು ರಸ್ ತಗೊಂತಾವ್ರಿ, ಕುತ್ಕೊಂಡು ಒಟ್ಟು ಬಿಸಿಲು ಇರ್ತೈತೆ ಅಲ್ಲಿ ಕುತ್ಕೊಂತಾವಿ. ಓಕೆ. ಮತ್ತೆ ಎಲ್ಲರೂ ಸೇರ್ತೀರಿ, ಅಲ್ಲೇನು ನಡೀತೀರಿ ಹೊಲ್ದಾಗ ಮಾತುಕತೆ? ಏನು ನಡೀತೀರಿ, ಏನು ನಡಿಬೇಕ್ರಿ? ಕೆಲಸ ಅಲ್ರಿ, ಸುಮ್ಮನೆ ಇದ್ರೆ ಬೇಜಾರಾಕತ್ರಿ. ನಮ್ಮ ಮನಿ ಬಗ್ಗೆ ಮಂತ್ಯನ ಬಗ್ಗೆ ಏನೇನಾರ ವಿಚಾರ ಮಾತಾಡ್ಕೊಂತ ನಾವು ಕೆಲಸ ಮಾಡ್ತಾರೆ. ಮಂದಿದ ಅವ್ರ ಹಂಗಾದ್ರೆ ಇವ್ರ ಮಂದಿದಲ್ರಿ, ನಮ್ದ ಏಟ್ ಬೇಕಾದ ಐತ್ರಿ, ಮಂದಿದ ಯಾಕೆ ಮಾಡಕ್ ಹೋಗನ್ರಿ? ದಿವಸ ಮಾತಾಡಿದ್ರೆ ತೀರ್ಲಾರ್ದಂಗ ಮನಿದೈತಿ. ನಮ್ದ ಬದುಕು ಬೆಳೆವು, ಇವತ್ತು ಅದನ್ನ ಮಾಡ್ಬೇಕು, ಇವತ್ತು ಇದನ್ನ ಮಾಡ್ಬೇಕು, ಅದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು ಅಂತ ನಾವು ಇದನ್ನ ಮಾಡ್ತಾರ. ಈಗ ಯಜಮಾನ್ರ ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡ್ರಿ ಮನ್ಯಾಗ, ಹಿರಿಯರು. ನೀವು ಅದ ಸ್ಥಾನದಾಗಿದ್ದೀರಿ. ಹೆಂಗ ಇಬ್ರು ಮಾತಾಡ್ಕೊಂತೀರಿ? ಯಾಕಂದ್ರೆ ಎಲ್ಲಾರ್ದು ಒಂದ್ ದೊಡ್ಡ ಹಡಗಿದ ತುಗಿಸ್ಬೇಕಂದ್ರ ಅಷ್ಟು ಸಾಮಾನ್ಯ ಇಲ್ರಿ. ಮಾಡ್ತಾವಿ. ಅವ್ರ ಮಕ್ಳು ಮರಿ ಬಂದ್ರಿ, ಕೊಡೋ ತಗಣ ಬಂದ್ರಿ, ಏನ್ ಮಾಡ್ಬೇಕು ಏನಿಲ್ಲ ಅಂತಂದು ಎಲ್ಲ ವಿಚಾರ ಮಾಡ್ತಾವ್ರಿ ನಾವು. ಅವರು ಹೊಂದಾಣಿಕೆ ಮಾಡ್ಕೊಂತಾರ, ಎಲ್ಲ ಹೊಂದ್ಕೊಂಡ್ ಮಾಡ್ತಾವ್ರಿ. ಅಲ್ಲ, ಸಣ್ಣ ಸಣ್ಣ ಪುಟ್ಟ ಅವ್ರು ನಡೆದ್ಬಿಡುತ್ತೆ. ಈಗ ಮದುವೆ ಮುಂಜಿ ಬರುತ್ತೆ, ಇನ್ನೊಂದು ಬರುತ್ತಾ, ಮತ್ತೊಂದು ಬರುತ್ತಾ, ನೌಕರಿ ಸೇರಿ ಮತ್ತೊಂದು ಮಾಡ್ರಿ, ದೊಡ್ಡ ಖರ್ಚು. ಈಗ ನೀವಿಬ್ಬರ ಮೇಟಿ ಮನೆಗೆ ಹೆಂಗ ಮಾಡ್ತೀರಿ ಅದನ್ನೆಲ್ಲ ಅಂತ? ಅವ್ರ ಗಂಡು ಮಕ್ಳು ಮಾಡ್ತಾರ, ನಮ್ದು ಏನಲ್ರಿ, ಏನ್ ತರೋದು ಅದನ್ನ ತಗೋಬೇಕು, ಇದನ್ನ ತಗೋಬೇಕು, ಮಕ್ಳಿಗೆ ಇದನ್ನ ಕೊಡಿಸ್ಬೇಕು ಅಂತಂದು ಎಲ್ಲ ಗಂಡು ಮಕ್ಳಿಗೆ ಗೊತ್ತಾಗದಲ್ರಿ, ನಾವೆಲ್ಲ ಹೇಳ್ತಾವಿ. ಅವರೆಲ್ಲ ಗಂಡು ಮಕ್ಳು ಮಾಡ್ತಾರ್ರಿ. ಈಗ ಅವ್ರದ್ದು ಏನಾದ್ರು ಬೇಡಿಕೆ ಬಂದ್ರೆ ನಿಮ್ಮ ಹತ್ರ ಬರ್ತಾ ಯಜಮಾನ್ರ ಹತ್ರ ಹೋಗ್ತೀರಿ? ಯಜಮಾನ್ರ ಅದಲ್ರಿ. ಅಲ್ಲ, ಸಣ್ಣ ಪುಟ್ಟ ಏನ್ರಿ ನಾವು ಏನಾರ ತಗೋಣಪ್ಪ, ನಾವು ಹೆಣ್ಮಕ್ಳು ಏನಾರ ಮಾಡ್ಕೊಂತಾವ್ರಿ. ಈ ಮಕ್ಳು ಮರಿ ಬಂದಂದ್ರ ಸೀರೆ ಕುಬ್ಸ ನಾವ ಕೊಡಿಸ್ತಾವ್ರಿ. ಅದೊಂದು ಸಪ್ರೇಟ್ ಬೇರೆ ಐತಿ ಖಜಾನಿ. ಅದನ್ನ ನೀವು ಯಜಮಾನ್ ತಿನ್ನೋದಕ್ಕೆ. ಈಗ ಹಾಲಿನ ರೊಕ್ಕ ಇರ್ತಾವ್ರಿ, ಹಾಲಿನ ರೊಕ್ಕ ಮತ್ ಗಂಡ್ ಮಕ್ಳು ಕೇಳೋದೇನಂದ, ಅವ್ರ ಗಂಡ್ ಮಕ್ಳು ಏನು ಕೇಳೋದಲ್ರಿ, ಏನ್ ಮಾಡಿದ್ರಿ ಅನ್ನೋದಿಲ್ಲ, ನಾವ್ ಮಾಡ್ಕೊಂತ ಹೋಗ್ತಾವ್ರಿ. ಏನ ರೊಕ್ಕದ್ದೆ ಅಂದ್ರ ಹುಡ್ರಿಗೆ ಜಾಕೆಟ್, ಬಟ್ಟಿ, ಬರಿ ಕೊಡಿಸ್ತಾವ್ರಿ. ಹೌದಾ? ಏನ್ ದೊಡ್ಡ ವ್ಯವಹಾರ ಅದೇ ಅಂದ್ರೆ ಗಂಡ್ ಮಕ್ಳು ತರ್ತಾರ್ರಿ. ತೀರಾ ನಿಗಾಕ್ ಆಗ್ಲಾರ್ದಂತದ್ದು ಅವ್ರಿಗೆ ಹೇಳ್ತೀರಿ? ಗಂಡ್ ಮಕ್ಳು ಹೇಳ್ತಾರ್ರಿ. ಹಂಗಾರ ಫಸ್ಟ್ ಬೇಡಿಕೆ ಬರೋದು ನಿಮ್ಮಲ್ಲಿ? ಇಲ್ಲೇ ಅಂಗಡಿ ಉದ್ರಿ ಕೊಡ್ತಾರಿ, ಹೋಗಿ ತಗೊಂಡ್ ಬರ್ತಾವಿ, ಮತ್ತ ರೊಕ್ಕ ಗತ್ಲೆ ಹೋಗಿ ಕೊಡ್ತಾವ್ರಿ. ಓಕೆ. ಹಂಗ ಎಲ್ಲ ಪರಿಚಯ ಇರೋದ್ರಿಂದ ಅದೆಲ್ಲ ನಡೀತೈತೆ. ಅವರು ಏನು ಕೇಳೋದಲ್ರಿ ಗಂಡ್ ಮಕ್ಳು, ಏನ್ ಮಾಡಿದ್ವಿ ಅನ್ನಂಗಿಲ್ಲ, ನೀವು ಯಾಕೆ ಕುತ್ಕಂದ್ರಿ ಅನ್ನಂಗಿಲ್ಲ. ನಮ್ಮ ಬದುಕನ್ನ ನಾವ್ ಸೆಟ್ ಆಗ್ಬಿಡ್ತಾವ್ರಿ. ಅವ್ರ ಒಟ್ಟ ಗಂಡ್ ಮಕ್ಳು ಯಾವಕ್ಕ ವಿಚಾರ ಮಾಡೋದಲ್ರಿ. ನೀ ಯಾಕೆ ಕುತ್ಕಂದ್ರಿ ಅನ್ನೋದಲ್ರಿ, ನೀ ಏನ್ ಮಾಡಿದ್ರಿ ಅನ್ನೋದಲ್ರಿ ಅವ್ರು. ನಮ್ದು ಹೊಂದಾಣಿಕಿದ್ದ ನಮ್ ಬದುಕ್ ನಮ್ದು ಇರ್ತೈತ್ರಿ, ಒಟ್ಟು ಕುತ್ಕೊಂತಾವಿ, ಮಾಡ್ತಾವಿ, ಹೋಗ್ತಾವ್ರಿ. ಹಂಗೇನು ಇಲ್ರಿ. ಈ ಅಷ್ಟರು ಸೇರಿ ಎಲ್ಲರ ಮನಿ ದೇವ್ರಿಗೆ, ಜಾತ್ರೆಗೆ, ಸಿನಿಮಾಕ್ಕ, ನಾಟಕಕ್ಕ ಎಲ್ಲರ ಹೋಗಿರಿ? ಯಾವ ಸಿನಿಮಾಕ್ಕ ನಾಟಕ ಹೋಗೋದಲ್ರಿ, ದೇವ್ರಿಗೆ ಹೋಗ್ತಾವ್ರಿ ಗಾಡಿ ಕಟ್ಕೊಂಡು. ದೇವ್ರಿಗೆ? ಹ್ಞೂನ್ರಿ. ಮನ್ ದೇವ್ರ ಯಾವ್ದ್ರಿ? ಸ್ವಾಮಿಲಿಂಗಪ್ಪ. ಎಲ್ಲಿತ್ತದ? ಇಲ್ಲೇ ಮೈಲಾರ್ತತ್ರಿ. ಹೌದಾ? ಹುಚ್ಚಂಗಿ ಕ್ಯಾನ್ಸಮ್ರಿ, ಹುಚ್ಚಂಗಿ ಅಲ್ಲಿಗೆ ಹೋಗ್ತಾವ್ರಿ ಗಾಡಿ ಕಟ್ಕೊಂಡು. ಇಲ್ಲೇ ಬೇದ್ರ ಹತ್ರ ಎಲ್ಲಾರು ಹೋಗ್ತೀರಿ? ಹೋಗ್ತಾವ್ರಿ. ಮತ್ತು ಗಾಡಿ ಏನಾರ ದೊಡ್ಡ ಫಂಕ್ಷನ್ ಅಂದ್ರೆ ಗಾಡಿ ಕಟ್ಕೊಂಡು ಹೋಗ್ತಾವ್ರಿ. ಇಲ್ಲ ಹಣ್ಕ ಮಾಡ್ಸಕ್ ಹೋದ್ರ ಗಂಡ್ ಮಕ್ಳು ಹೋಗ್ತಾವ್ರಿ, ನಾವು ಹೆಣ್ಮಕ್ಳು ಹೋಗ್ತಾವಿ. ಆ ಜಾತ್ರೆಗೊಂದು ಅದು ದೇವ್ರಿಗೊಂದು ಹೋಗೋದ್ ಬಿಟ್ರೆ ಮತ್ತೆ ಎಲ್ಲಿ ಇಲ್ಲ? ನಾವು ಎಲ್ಲಿಗೆ ಹೋಗೋದಿಲ್ಲ, ಹೋಗಲ್ರಿ. ಮತ್ತೆ ಹಿಂಗ ಕರೆ ಕಟ್ಲಿದ್ದೆ ಅಂದ್ರೆ ಹೋಗ್ತಾವ್ರಿ, ಮದುವೆ ಮುಂಜಿಗೆ ಹೋಗ್ತಾವಿ. ನಾವು ಬಂಡಿ ಕಟ್ಕೊಂಡು ಜಾತ್ರೆಗೆ ಹೋದ್ವಿ ಅನ್ನಂಗಿಲ್ರಿ. ನಾವು ಮಾಡಿದ್ರ ಇದ್ರ ಮಾಡ್ತಾವ್ರಿ, ಇಲ್ಲೇ ಹಣ್ಕ ಮಾಡ್ಸಕ್ ಹೋಗ್ತಾವ್ರಿ ದೇವ್ರಿಗೆ. ಒಟ್ಟ ಯಜಮಾನ್ರ ನೀವು ಎಲ್ಲಿ ಹೋಗ್ಯಾರ ಸಿನಿಮಾ ಒಟ್ಟ ನೋಡಿಲ್ಲ ಅಲ್ರಿ? ಸುರುನ್ಯಾಗ ಇಲ್ರಿ, ನಾವು ಅವಾಗ ಹೋಗಿದ್ದು ಬಿಡ್ರಿ. ಅವಾಗ ಈಗ ಹೇಳ್ತಾರ, ಅವಾಗ ಹೋಗಿದ್ರಿ. ಯಾವ ಸಿನಿಮಾ ನೆನಪೈತಿ ನಿಮ್ಗ? ನಮಗೆ ಅಷ್ಟು ಬಿಡ್ರಿ, ಸಿನಿಮಾದು ಪಡ್ದು ನೋಡೋದಿಲ್ರಿ ನಾವು. ಟಿವಿ ಪವಿನ ಅಷ್ಟಕ್ಕ ನಮಗೆ ಟಿವಿ ಅಷ್ಟು ದೊಡ್ಡದಾಗ್ಸಿ ನೋಡೋದಿಲ್ಲ. ಈಗ ಮನ್ಯಾಗ ಮಕ್ಳು ಮರಿ ಶಾಸ್ತ್ರ ಗಂಡ್ ಮಕ್ಳು ನೋಡ್ತಾರ್ರಿ, ಹಂಗ ನೋಡ್ತಾವಿ. ನೀವು ನೋಡೋದಿಲ್ಲ? ನೋಡ್ತಾವ್ರಿ, ನಮ್ಗೆ ಅಷ್ಟ ಲಕ್ಷ್ಯ ಆಗಲ್ರಿ ನಮಗೆ.
ಹಾ ನಾವು ಬದುಕಿನ ಮೇಲೆ ಅದು ಹಾಕವಲ್ರಿ ಅದ್ರ ಕಡೆಗೆ ಇದು ಮಾಡೋದಲ್ಲ ನಾವು ಟಿವಿ ನೋಡಕ್ತಿರ್ಬೇಕು ಅನ್ನಂಗಿಲ್ರಿ ಹಾ ಯಾವಾರ ಪಿಕ್ಚರ್ ನಾಟಕ ಪಾಠಕ ಇದ್ರ ಒಟ್ಟು ನೋಡ್ತಾವ್ರಿ ಇಲ್ಲಿ ನಾಟಕ ಕಲ್ತಿ ಅಂದ್ರ ಹೋಗ್ಕವ್ರಿ ನೋಡಾಕ ನಿಮ್ಮ ಮನೆಗೆ ಯಾರು ನಾಟಕ ಪಾಠ ಆಡೋರು ಅದಾರ ಅದಾರಿ ಹಾ ಯಾರು ಈ ನಮ್ಮ ಮೈದಿಂದ ಅದನ್ರಿ ಹನುಮಪ್ಪ ನಿಮ್ಮ ಯಜಮಾನ್ರ ಹುನ್ರಿ ಒಂದ್ ನಾಟಕ ಆಡ್ತಾರ ಅವ್ರು ವಾ ಯಾವ ಪಾಠ ಮಾಡ್ತಾರ ಅದನ್ನ ಅವ್ರನ್ನ ಕೇಳ್ತೀನಿ ಹಾ ಹಾ ವಾ ಸೂಪರ್ ಹಾ ಓಕೆ ಓ ನಾಟಕ ಆಡೋರು ಇದಾರ ಹಂಗಾರೆ ಅದಾರ್ರಿ ಸೂಪರ್ ಹಾ ಈಗ ದೊಡ್ಡ ಜಾತ್ರೆ ಇರ್ತೈತಲ್ರಿ ದೇವತಿ ಪವಿತಿ ಇದ್ದಾಗ ಅವಾಗ ನಾಟಕ ಹಾಡ್ತಾರ್ರಿ ಅವಾಗ ಒಟ್ರು ಬರ್ತಾರಲ್ರಿ ಮಕ್ಳು ಮರಿ ಹೋಗಿ ನೋಡಕ್ ಹೋಗವ್ರಿ ಇಡೀ ಉಳಿದನ್ ಬರೀ ಇದಕ್ಕೆ ಹಾಕ್ಲೆ ನೀವು ಎಷ್ಟನೇ ನಂಬರ್ ಮೂರನೇದಾರ ಏನ ಯಜಮಾನ್ರ ಹೆಸರೇನ್ರಿ ಹನುಮಂತಪ್ಪನವರು ಮಿಸ್ಸಸ್ ನೀವು ನಿಮ್ಮ ಹೆಸರು ರೀ ಮಂಜಮ್ಮ ಓಕೆ ಯಾವ್ರು ನಿಮ್ದು ತವ್ರ ಮನೆ ಹಸುಂಡೆ ಇಬ್ರು ಹಸುಂಡೆ ನೀವು ನಾವು ಅಕ್ಕ ತಂಗಿ ಅತ್ತಿ ಸೊಸೆ ಆಗ್ಬೇಕ್ರಿ ಇಲ್ಲಿ ವಾ ನಾವು ಇಲ್ಲಿ ಬಂದು ಅಕ್ಕ ತಂಗಿ ಇದೀವ್ರಿ ಅತ್ತಿ ಸಸಿ ಆಗ್ಬೇಕು ಇಲ್ಲಿ ಬಂದು ಅಕ್ಕ ತಂಗಿ ಆಗಿದೆ ಓಕೆ ಹಾ ಹಾ ಹೇಳ್ರಿ ನೀವೇನಾದ್ರೂ ಸಾಲಿಗೆ ಪಾಲಿಗೆ ಹೋಗಿದ್ರಿ ನಿಮ್ಮೂರಾಗ ಹೋಗೇನ್ರಿ 4ನೇ ಕ್ಲಾಸ್ 4ನೇ ಕ್ಲಾಸ್ ಹೋಗಿದ್ರಿನ ಓಕೆ ಹಾ ಹಾ ನೀವೆಷ್ಟು ಜನ ಇದು ಮಕ್ಕಳು ಅಲ್ರಿ 3 ಮಂದಿ ಹೆಣ್ಮಕ್ಳ್ರಿ 2 ಗಂಡ್ಮಕ್ಳ್ರಿ ಅಪ್ಪ ಅವನ ಹೆಸರು ರೀ ಭಾಗಮರಿ ಶಿವಪುತ್ರಪ್ಪ ಹೌದನ್ರಿ ಹಾ 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 ನೀವು ಮದುವೆ ಆದಾಗ ಯಜಮಾನ್ರಿ ಏನ್ ಮಾಡ್ತಿದ್ರಿ ಬಳ್ಳಿ ತೋಟಕ್ಕೆ ಹೋಗಿದ್ರಿ ಬಳ್ಳಿ ತೋಟಕ್ಕೆ ಅವ್ರು ಅವತ್ತು ಬಳ್ಳಿ ತೋಟ ಎಲಿ ತೋಟ ಇವತ್ತು ಎಲಿ ತೋಟ ಹ್ಞೂನ್ರಿ ಹಾ ಹೇಳ್ರಿ ಯಜಮಾನ್ರಿ ಏನೋ ಭಯಂಕರ ನಾಟಕ ಆಡ್ತಾರಂತ ಹೇಳ್ತಿದ್ರಿ ಆಡ್ತಾರ್ರಿ ಹಾ ಬಾರಿ ಹುಚ್ಚರಿ ನಾಟಕದ ಮತ್ತೇನೇನು ಅವ್ರು ವಿಶೇಷ ಕಲಾವಿದರು ಅವರು ಹಾ ಮತ್ತೇನೇನ್ ಮಾಡ್ತಾರೆ ನಾಟಕ ಬಳ್ಳಿ ತೋಟದ ಬಾಳ ಹುಚ್ಚರಿ ಅಷ್ಟೇ ಭಾಳ ಹುಚ್ಚು ಯಾವ ನೀವು ನಾಟಕ ನೋಡ್ರಿ ಹಂಗಾರ ಅವ್ರದ್ದು ನೋಡೇವ್ರಿ ಹಾ ನಿಮ್ಮ ಮನೆಗೆ ಎಲ್ಲಾರು ನೋಡ್ರ ಅಷ್ಟು ಹೋಗಿದ್ರಿ ಎಷ್ಟು ತಿಂಗಳು ಅವ್ರದ್ದು ರಂಗ್ ತಾಲೀಮ್ ನಡೆಸ್ತಾರ ಬಾಳ ಮಾಡಿಸ್ದಿಲ್ರಿ 1 ತಿಂಗಳು ಮುಂದೆ 2 ತಿಂಗಳು ಮುಂದೆ ಮಾಡಾರ್ರಿ ರಾತ್ರಿ ಬೆಳ್ತಾನ ಬಾತನ ಹೋಗಿದ್ದಿಲ್ರಿ 11 ಗಂಟೆ 11 ಗಂಟೆವರೆಗೆ ಹೋದ್ರಂದ್ರ ಹಾ ಅಲ್ಲಿ ಅಷ್ಟೇ ಅಲ್ಲ ಎಲಿ ತೋಟದಾಗ ಪ್ರಾಕ್ಟೀಸ್ ಮಾಡ್ತಿದ್ರ ನಿಮ್ಮ ಎದುರಿಗೆ ಮಾಡ್ತಿದ್ರಿ ಹಾ ನೋಡ್ರಿ ಇವ್ರ ಜೋಡಿ ಹೆಂಗೈತೆ ನಾಟಕ ಡೈಲಿ ಹೇಳ್ಕೊಂಡು ನೀವು ಎಲಿ ಬಿಡಿಸ್ತೀರನ ಈಗ ಎಲ್ಲಿ ಹರಿತೀರಿ ಕಲ್ತಾವ್ರಿ ಈಗ ಒಂದ್ ಸ್ವಲ್ಪ ಈಗ ಕಲ್ಚಾರ ಹಾ ಓಕೆ ಬಿಡಿಸ್ತಾವ್ರಿ ಒಂದ್ ಸ್ವಲ್ಪ ಹಾ ಎಷ್ಟು ಜನ ಮಕ್ಕಳು ನಿಮ್ಗೆ 2 ಗಂಡ್ಮಕ್ಳ್ರಿ ಇಬ್ರು ಏನ್ ಹೆಸರು ಅವ್ರದ್ದು ಅಣ್ಣಪ್ಪ ಅರುಣ ಅನ್ನಪ್ಪ ಅರುಣಪ್ಪ ಹೇಳ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಮನೆ ಬಗ್ಗೆ ಈಗ ದೊಡ್ಡವ್ರು ಇವ್ರಂತ ಇದ್ರು ಇಬ್ಬರು ನಿಮ್ಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ನೀವು ಹೊಸದಾಗಿ ಬಂದಾಗ ಹೇಗಿತ್ತು ಇಷ್ಟು ಜನ ಮಂದಿ ಎಲ್ಲ ಕೂಲಿ ಮನೆತನಕ್ಕೆ ಹೋಗಿ ದುಡ್ಕೊಂತೀವಿ ಮನೆತನ ನಾವ್ ಬಂದ ಬಾಳ ಹೋಗಿಲ್ರಿ ಭಾಳ ಹೋಗಿಲ್ಲ ಇಲ್ರಿ ಓ ಆಲ್ರೆಡಿ ಒಂದು ಸ್ವಲ್ಪ ಚಲೋ ಆಗಿತ್ರಿ ಚಲೋ ಆಗಿತ್ತು ಅಷ್ಟು ತೋಟಕ್ಕೆ ಹೋಗಿದ್ರಿ ಎಲ್ಲ ಬಂದು ಹುಡ್ರೆಲ್ಲ ದೊಡ್ಡ ಹೋಗಿದ್ರಿ ಜಾಸ್ತಿ ಹೋಗಿಲ್ರಿ ನಾವ್ ಬಂದಿಂದ ಅಂದ್ರ ನೀವು ಬಂದಾಗ ಆಲೆ ನಿಮ್ಮದ ತೋಟ ಆಗಿತ್ತನ ಆಗಿತ್ರಿ ಹಾ ನಮ್ಮ ಮದ್ವಿ ಮುಂದೆ ಹೊಲ ಹಿಡ್ದಾರ್ರಿ ಹಾ ಅಲ್ಲ ಮೊಲಕ್ ಬಳ್ಳಿ ಹಚ್ಚಿತ್ರಿ ಏನ್ ತವ್ರ ಮನೆಗೆ ಮಾಡಿ ಅಭ್ಯಾಸ ಇತ್ತ ನಿಮ್ಗೆ ಹೋಗ್ಯಾವ್ರಿ ಬಾಳ ಹೋಗಿಲ್ರಿ ಭಾಳ ಹೋಗಿಲ್ಲ ಹಾ ಅಲ್ಲಿ ಕ್ರಾಸ್ ಮಾಡ್ತಿದ್ರಿ ಹಾ ಅವಾಗ ನಾವು ಇದನ್ರಿ ಟಮಾಟಿ ಕ್ರಾಸ್ ಮಾಡಾರ್ರಿ ಸೂರ್ಯಕಾಂತಿ ಕ್ರಾಸ್ ಮಾಡಾರ ಶಾವಂತಿ ಕ್ರಾಸ್ ಅಂದ್ರೆ ಅವನ್ನ ಕ್ರಾಸ್ ಅಂದ್ರ ಇದು ಏನಂದ್ರಿ ಟಮಾಟಿ ಮಗ್ ಬಿಡ್ತೈತ್ರಿ ಹಾ ಆ ಮಗ್ಗ ಚಿಮಿಟಿಗೆಲ್ಲೇ ಅದನ್ನ ಮಗ್ ಮುರ್ಲಿಲ್ದಂಗ ಅದನ್ನ ಹಂಗ ಹುಷಾರಲ್ಲಿ ತಕೋಬೇಕ್ರಿ ಮುಗ್ಗು ಮುರಿಲಾರ್ದ ಅದು ಮಗ್ ಇರ್ತೈತ್ರಿ ಹಾ ಅದನ್ನ ಮಗ್ ಇರ್ತೈತಿ ಅದನ್ನ ಮುರ್ಲಾರ್ದ ಸುತ್ತೋಲಿ ರೌಂಡ್ ಇದು ಇರ್ತೈತ್ರಿ ಅದನ್ನ ಚಿಮಿಟಿಗೆ ಸುತ್ತೋಲಿ ತಕೋಬೇಕ್ರಿ ಹಾ ತಕ್ಕಂಡ್ ಇವತ್ತಿನಂತ ಕ್ರಾಸ್ ಮಾಡಿ ಬರ್ತಾವ್ರಿ ತಿರುಗಿ ಮಿಂಜಲ್ಲಿ ಅದು ಆಳ್ತೈತ್ರಿ ಆಳಿನ ಮ್ಯಾಕ ಅವನ್ನ ಕಟ್ ಮಾಡಿ ಹೆಣ್ಣು ಗಂಡು ಇರ್ತೈತ್ರಿ ಅಲ್ರಿ ಆ ಪೌಡ್ರ್ ತಗೊಂಬರೋದು ಹಾ ಪೌಡ್ರ್ ಹಾಕಿ ಉಂಗ್ರ ಇರ್ತೈತಿ ಉಂಗ್ರದಾಗ ಪೌಡ್ರ್ ಹಾಕ್ಯಾನ್ರಿ ಉಂಗ್ರದಾಗ ಉಂಗ್ರ ಇದನ್ನ ಹಾಕಕ್ ಪೌಡ್ರ್ ಹಾಕಕ್ ಇರ್ತೈತ್ರಿ ಹಾ ಉಂಗ್ರ ಅದ್ರಾಗ ಹಾಕ್ಯಂದು ಕತ್ರಿಲ್ ಕಟ್ ಮಾಡಿ ನಾವು ಅದಕ್ಕೆ ಮುಟ್ಟಿಸ್ತಾವ್ರಿ ವಾ ಹಿಂಗಾಗಿ ಫುಲ್ ಪವರ್ ಆಗಿ ಹಣ್ಣು ಬೆಳಿತೈತ್ರಿ ಬೀಜದ ಅದು ಹಿಂಗಾಗಿ ಕ್ರಾಸ್ ಮಾಡಾಕ ಹೋಗಿದ್ರಿ ನಾವು ತವ್ರ ಮನ್ಯಾಗ ಹ್ಞೂನ್ರಿ ತವ್ರ ಮನೆಗ ತವ್ರ ಮನೆಗೆ ಹಾ ಆಟತ್ಲೆ ಮದ್ವಿ ಮಾಡಿಕೊಟ್ರಿ ಹಾ ಮದ್ವಿ ಮಾಡಿ ಗಂಡ ಮನೆಗೆ ಹೋದ್ರಿ ಓಕೆ ಬಟ್ ಅಲ್ವಾ ಇನ್ನೂ ಸಣ್ಣಕ್ಕೆಲ್ಲ ಎಷ್ಟು ವಯಸ್ಸಿತ್ತು ಅವಾಗ ನಿಮ್ಗೆ ಮದ್ವಿರಿ ಹಾ 16-17 ವರ್ಷ ಆಗಿರ್ಬೋದು 16-17 ವರ್ಷ ಅದನ್ನ ಕೇಳಕತ್ತಿದ್ ನನ್ಗೆ ಏನ್ ಅನಿಸ್ತಿತ್ತು ಈ ಮನೆಗೆ ಬಂದಾಗ
ಎದ್ರಿಕೆ ಅನ್ಸದ್ರಿ ಬಾಳ ಜನ ಅದಾರ ಹೆಂಗ್ ಅಡಿಗೆ ಮಾಡ್ಬೇಕು ಹೆಂಗಿಲ್ಲ ಅನ್ನಂಗದ್ರಿ. ಅಡಿಗೆ ಬರ್ತಿತ್ತ? ರೊಟ್ಟಿ ಬೇಸದ್ ಕಲ್ತಿದ್ರಿ, ಅನ್ನ ಮಾಡ್ತಿದ್ವಿ, ಸಾರು ಪಲ್ಯ ಬಾಳ ಬರ್ತಿದ್ದಿಲ್ರಿ. ಇವ್ರದ್ದು ಬಾಳ ಅಡಿಗೆಲ್ರಿ ಗೊತ್ತಾಗ್ತದಲ್ಲ ಅಷ್ಟೊಂದು. ಇನ್ನು ಈಗ ಸ್ವಲ್ಪ ಅಡಿಗ್ರಿ ನಮ್ದು, ಈಗ ಸ್ವಲ್ಪ ಅಡಿಗ್ರಿ ಈಗಲ ಕಡಿಮೆ ಈಗ ಕಡಿಮೆ ಆಗೈತ್ರಿ. ಈಗ 10 ಜನ ಅದಾವ್ರಿ ನಾವು. ಅವಾಗ 25 ಜನ ರೀ. 25 ಜನ ಇದ್ವಿ. ಅವ್ರ ಮಕ್ಳು ಮರಿ ಗಂಡ ಮನಿ ಕೊಟ್ಟು ಮದ್ವಿ ಮಾಡಿ ಕೊಟ್ಟಾವ್ರಿ. ಈಗ ಮಕ್ಳಿಗೆ ಮದ್ವಿ ಮಾಡಿದ್ರಿ, ಅವ್ರವ್ರ ಹೆಂಡ್ರ ಕಟ್ಕೊಂಡ್ ಅವ್ರು ಹೋಗ್ಯಾರ್ರಿ. ಈಗ ನಾವ 10 ಜನ ಅದಾವ್ರಿ. ನಮ್ದು ಈಗ ಅಡಿಗೆ ಸ್ವಲ್ಪ ರೀ, ಈಗ ನಾವ ಮಾಡ್ಕೊಂಡ್ ಹೊಂಟಾವ್ರಿ. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆಗೆ? ನಮ್ಮ ಮದ್ವೆ 27 ವರ್ಷ ಆತ್ರಿ. 27 ವರ್ಷ ಆಯ್ತು. 25ನೇ ವರ್ಷದ ಇಲ್ರಿ ಇಲ್ಲ ಅಂತವೇನು ಇಲ್ಲ, ಅಂತವೇನು ಮಾಡಲ್ರಿ. ಈ ಬರ್ತ್ಡೇಗಳು ಮಾಡ್ತೀರಾ? ಹುಡ್ರದ್ ಮಾಡ್ತಾರ್ರಿ, ಈಗ ಶಾಲೆ ಹುಡ್ರದ್ ಅಷ್ಟ್ರದ್ದು. ಅವಾಗ ನಮ್ಮ ಕಾಲಕ್ಕೆ ಯಾರ್ದು ಮಾಡಲ್ರಿ, ಈಗ ಮಾಡಾಕ್ತಾರ್ರಿ. ಅವಾಗ ನಮ್ಮ ಮಕ್ಳು ಮಾಡ್ಕೊಂಡಲ್ರಿ. ಏನ್ ಅನ್ಸದ ಈಗ ಬರ್ತ್ಡೇ ಮಾಡ್ಕೊಂತಾವಲ್ಲ ಹುಡುಗರು? ಖುಷಿ ಆಗತ್ರಿ ನೋಡ್ತಾವಿ. ಸಣ್ಣ ಹುಡ್ರಿ ಬಟ್ಟೆ ತರ್ತಾರ್ರಿ, ಈಗಿತ್ತ ಅವ್ರ ತಿಳ್ದಂಗ ಮಾಡ್ತಾರ್ರಿ. ಕೇಕ್ ತರ್ತಾರ, ಮಾಡ್ತಾರ್ರಿ. ಯಾವಾಗಿನವ್ರಿಗೆ ಯಾವ ಬರ್ತ್ಡೇನೂ ಇಲ್ಲ ಇಲ್ರಿ. ಮತ್ತ ಅವಾಗೆಲ್ಲ ಕಷ್ಟ ಅಲ್ರಿ. ಈಗ ಉಣ್ಣಾಕ ಕೂಳ್ಗೆ ಅಷ್ಟು ಇದು ಇತ್ತು, ಮತ್ತೆ ಹೆಂಗ ಅರ್ಬಿ ತರ್ಬೇಕ್ರಿ? ಈ ಅನ್ನ ಪನ್ನ ಹೋಳಿಗೆ ಪಳಿಗೆ ಎಷ್ಟು ದಿವಸಕ್ಕೆ ಮಾಡಿರಿ ಅವಾಗ? ಅವಾಗ ಬಾಳ ಜನ ಇದ್ರಿ, 4 kg ಹಾಕ್ತಿದ್ರಿ ಹೋಳ್ಗಿನ. ಜನ ಬಾಳ ಇದ್ದಲ್ರಿ ಉಣ್ಣರಿ. ಈಗ ಹೋಳಿಗೆ ಒಂದ್ ಕಲ್ಪ ಹಾಕಿದ್ರ ಜನ ಉಣದಲ್ರಿ. ಈಗ ಹೋಳ್ಗಿನ ಜಾಸ್ತಿ ಶೀನ. ಅವಾಗ ಒಂದು ನಮ್ಮ ಅತ್ತಿ ಇರೋದ 4 kg ಹಾಕ್ತಿದ್ರಿ. ಈಗ ಜಾಸ್ತಿ ಈಗ ಊಟ ಮಾಡೋದಲ್ರಿ ಶೀನ. ನಿಮ್ಮ ಅತ್ತೆಯರ ಬಗ್ಗೆ ಕೇಳೋಕಾಗಿತ್ತು, ಹೆಂಗ ಅವ್ರು ನಿಮ್ಮ ಅತ್ತೆಯರ? ಅಯ್ಯ ನಮ್ಮ ಅತ್ತಿಯರ ಪಾಡ್ರಿ, ಹಂಗೇನು ಯಾವ್ದಕ್ಕೆ ಇದನ್ನ ಮಾಡಿಲ್ರಿ. ಊಟಕ್ಕೆ ಪಟಕ್ಕೆ ಯಾವ್ದಕ್ಕೆ ನೀವ್ ಏನ್ ಮಾಡ್ಕೊಂಡ್ ಉಂಡ್ರಿ, ನೀವ್ ಯಾಕೆ ಮಾಡಿರ? ಒಟ್ಟು ಆಕಿಗೆ ಬಿಸಿ ಅಡ್ಗಿನ ಆಕಿ ಏನ್ ತರ್ತಾಳ ಅದನ್ನ ನಾವ್ ಮಾಡೇ ಕೊಡ್ತಿದ್ರಿ. ಆಕಿ ಒಳಗ್ ಬಂದ್ ಹಣಿಕೆ ಹಾಕಿ ನೋಡ್ತಿದ್ದಿಲ್ರಿ. ಒಟ್ಟು ಆಕಿ ಅಂತೆಲ್ಲ ಕೂತ್ಕೋಬೇಕ್ರಿ. ಆಕಿ ಏನ್ ಅಡ್ಗಿ ಮಾಡ ಅಂತಾಳ, ನಾವ್ ಏಟ್ರ ಅಡ್ಗಿ ಮಾಡ್ರಿ ಪಲ್ಯ ಅದನ್ನ ಆಕಿ ಹೋಗಿ ಹೊಲಕ್ ಹೋಗಿ ಒಟ್ಟು ಕಾಳು ಸೊಪ್ಪು ಸೆದಿ ಎಲ್ಲ ತರಕ್ರಿ. ಇದನ್ ಮಾಡವಂದ್ರ ಆಗ ಮಾಡ್ಕೊಡ್ಬೇಕ್ರಿ. ಹಂಗ ಏನು ಬಂದು ನಮ್ಗೆಷ್ಟು ಅತ್ತೆ ಆದ್ರ ನಮ್ನ ಏನು ಉರ್ಸಿಲ್ರಿ ಪಾಪ. ಆಕಿ ದೇವ್ರು ಹೋದಂಗ ಹೋಗ್ಯಾಳ್ರಿ. ನಾವು ಹಂಗ ಜೋಪಾನ ಮಾಡ್ಯಾವ್ರಿ ಅವ್ರನ್ನ. ಗಂಡ ಹೆಂಡ್ತಿನ ಅವ್ರಿಗೆ ವಯಸ್ಸಾಗ್ಯಾವ್ರಿ. ನಾವು ಮೈ ತೊಳ್ಯೋದು ಮುಕ್ಳಿ ತೊಳ್ಯೋದು ಪಾರ್ಸಿ ಹೊಡೆದ್ರಿ. ನಮ್ಮ ಮಾವಾಗ ಪಾರ್ಸಿ ಹೊಡೆದು ಒಂದು ಗಡ್ಡೆ ಎದ್ದತ್ರಿ ಇಲ್ಲಿ. ಅದು ಗಡ್ಡೆ ಹೊಡೆದು ನಮ್ಮ ಹುಡುಗ ಬಂದು ಅದ್ ದಿನಾನ ಡ್ರೆಸ್ಸಿಂಗ್ ಮಾಡದ್ರಿ, ಮುಲಾಮ್ ಹಚ್ಚೋದು. ಇತ್ತಿತ್ತಾಗ ಅದು ತಡೆಯಲ್ಲ ಅಲ್ರಿ ಬಾ. ಒಂದು 3-4 ವರ್ಷ ಇದ್ರಿ. ಅಲ್ಲ ನೀವು ಹೊಸದಾಗಿ ಮದುವೆ ಬಂದಾಗ ಇನ್ನೂ ಗಟ್ಟಿದ್ರಿ ಅವ್ರು. ದುಡಿತಿದ್ರಿ ಅವ್ರು. ಒಂದಿನ ಮನೆಗೆ ಇರ್ತಿದ್ದಲ್ರಿ. ಕಟ್ಟಿಗೆ ಬಳಿ ಹೊಲ ಐತ್ರಿ, ಎಲ್ಲ ಮೇಂಟೈನ್ ಮಾಡ್ಕೊಂಡ್ ಹೋಗೋದು. ನಮ್ಮ ಮಾವ ದನಾಗಿದ್ರಿ ಮೇಸೋದು. ನಮ್ಮ ಎಲಿ ಕೊಯ್ಯೋರು, ನಮ್ಮ ಅತ್ತೆ ಎಲಿ ಹರ್ಸಾಕಿ. ಇದು ಮತ್ ಬಂಡೆ ಸಾಮಾನ ರೊಕ್ಕ ಇಟ್ಕೊಂಡು ಬಂಡೆ ಸಾಮಾನ ತರಕ್ರಿ ಆಕಿ. ಉಳ್ದು ರೊಕ್ಕ ದುಂಡ್ ಇಟ್ಕೊಂಡ್ ಮಕ್ಳು ಕೊಡಕಿ. ಎಲ್ಲ ಮಾಡ್ಯಾಳ್ರಿ ನಮ್ಮ ಅತ್ತೆ. ಈಗ ಆಕಿ ಪರೇ ನಾವು ಹಂಗ ನಡೆಸ್ಕೊಂತ ಹೊಂಟವ್ರಿ. ನಮ್ಮ ಅತ್ತೆ ಹಂಗ ಮಾಡ ಹಂಗ ಮಾಡ್ಕೊಂತ ಹೊಂಟವ್ರಿ ನಾವು. ಏನ್ ಹೇಳೋರು ಕೊನೆಗಾಲದಾಗ ನಿಮ್ಗೆ ಕಿವಿ ಮಾತು ಏನ್ ಹೇಳೋರು? ಅವ್ರ ಹೊಂದ್ಕೊಂಡವ್ರಿ, ದುಡಿರಿ, ಉಣ್ರಿ, ನ್ಯಾಯ ಮಾಡ್ಬೇಡ್ರಿ ಅಂತ ಹೇಳ್ರಿ. ನೀವು ಎಷ್ಟನೇ ನಂಬರ್ ನಿಮ್ದು? 4ನೇದವ್ರು. ಯಜಮಾನ್ರ ಹೆಸರು? ನಾಗಪ್ಪನವ್ರು. ಏನ್ ತೋಟ ಮಾಡ್ರಿ, ಬಳ್ಳಿ ತೋಟ ಮಾಡ್ರಿ, ಎಲ್ಬಳ್ಳಿ ತೋಟ ಮಾಡ್ರಿ. ಈಗ ಆಕ್ಸಿಡೆಂಟ್ ಆಗಿಂದ ಗಿರಣಿ ಹಾಕ್ತಾರ್ರಿ. ಗಿರಣಿ. ನೀನ್ ಗಿರಣಿ ಆಗಿದ್ರು ನೋಡಿದೆ ಅವ್ರನ್ನ. ಎಷ್ಟು ಜನ ಮಕ್ಳು ನಿಮ್ಗೆ? 3 ಮಂದಿ. ಏನೇನ್ ಮಾಡ್ತಾರ? B.Ed ಓದ್ಯಾರ್ರಿ. ಒಬ್ಬಾಕಿ ಮದ್ವೆ ಆಗ್ಯಾಳ, ಒಬ್ರ ಡಿಗ್ರಿ ಓದಿ ಕೈ ಬಿಟ್ರಿ. ಹೌದಾ? ನೋಡಲಿಕ್ಕೆ ಚಿಕ್ಕಾಕಿ ಹೋಗ್ರಿ. ಈಗ ಅವ್ರಿಗೆ ನೋಡಾಕತ್ತೀರ ಮದ್ವೆ? ಹ್ಞೂನ್ರಿ. ಹೌದಾ? ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ದಿಳ್ಯಪ್ಪ ಅಂತ ಸರ್. ದಿಳ್ಯಪ್ಪ. ನೀವು ನಂಬರ್ ಹೇಳ್ಬೇಕು ನಮ್ಗೆ, ಎಷ್ಟನೇ ಅವರು, ಯಾರ ಮಗ ಏನಂತೆ? ನಮ್ಮ ಅಪ್ಪಾಜಿ 2ನೇದವ್ರು ಸರ್. 2ನೇದವ್ರ ಮಗ 1ನೇ ಮಗ. ಓಹೋ. ಅವ್ರ ಹೆಸರು? ಸುರೇಶಪ್ಪ ಅಂತ ಇದ್ರು. ಓಕೆ. ನೀವೇನೋ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ? ಹಾಂ ರೀ, ನಾನು KEB ಒಳಗೆ KPTCL ದಾವಣಗೆರೆ ಕೆಲಸ ಮಾಡ್ಬೇಕು. ಎಷ್ಟು ವರ್ಷ ಆಯ್ತು ಸರ್? 10 ವರ್ಷ ಆಯ್ತು ಸರ್. ಹೆಂಗಿದೆ ಕೆಲಸ? ಚೆನ್ನಾಗಿದೆ ಸರ್. ನೀವು ಅಲ್ಲೇ ಇರ್ತೀರಿ? ಏನು ಸರ್? ಅಲ್ಲೇ ಇರ್ತೀರಾ ಹೋಗೋ ಬರ? ಹಾಗೆ ಅದು ಡ್ಯೂಟಿ ಇದ್ದಂಗೆ ಸರ್. ಕೆಲವೊಂದು ಟೈಮ್ ಅಲ್ಲೇ ಇರ್ಬೇಕಾಗುತ್ತೆ, ಅಲ್ಲೇ ಇರ್ತೀವಿ. ವಾರದಾಗ ಒಂದು 2-3 ಟೈಮ್ ಅಲ್ಲೇ ಇರ್ತೀವಿ, ಮತ್ತೆ ಟ್ರಾವೆಲ್ ಮಾಡ್ತೀವಿ. ಹೌದಾ? ಏನು ಓದಿದ್ದೀರಿ ನೀವು? ನಾನು ಇಂಜಿನಿಯರಿಂಗ್ ಆಯ್ತು ಸರ್. ಹೇಗಿತ್ತು ಸ್ಟಡಿ ಎಲ್ಲ?
ಸ್ಟಡಿ ಚೆನ್ನಾಗಿತ್ತು ಸರ್. ನಾನು ಇಂಜಿನಿಯರಿಂಗ್ ಓದಿದ್ದೆಲ್ಲ ಬೆಂಗಳೂರಾಗ. ಹೈಸ್ಕೂಲ್ ಒಳಗೂ ಇಲ್ಲೇ ನಮ್ಮೂರು ಶಾಲೆಗೆ ಓದಿದ್ವಿ. ಆಮೇಲೆ ಸೆಕೆಂಡ್ PUC ಸೈನ್ಸ್ ರಾಡಮಿನೂರು RTS ಕಾಲೇಜ್ನಾಗ ಓದಿ ಅಲ್ಲಿಂದ ಮತ್ತೆ CET ಬರೆದು ಸೆಲೆಕ್ಟ್ ಆಯ್ತು, ಅಲ್ಲಿಗೆ ಹೋಗಿ ಹೆಂಗಿತ್ತು ನಿಮ್ಮ ಬಾಲ್ಯ ಎಲ್ಲ? ತುಂಬ ಕುಟುಂಬ, ಇಷ್ಟು ಜನ? ಚೆನ್ನಾಗಿತ್ತು ಸರ್. ಭಾಳ ನಿಜ, ತುಂಬ ಕುಟುಂಬದಲ್ಲಿ ಇವತ್ತು ಜೀವನ ಮಾಡ್ಕೊಂಡು ಭಾಳ ಪುಣ್ಯ ಮಾಡಿರ್ತೀವಿ ಸರ್. ಹೌದು. ಓಕೆ, ಎಷ್ಟು ಜನ ಹುಡುಗರು ನೀವು? ನಾವು ಮೊದಲೆಲ್ಲ ಇದ್ದಿದ್ದು ಸರ ಒಂದು 7 ಜನ ಹುಡುಗರು ಇದ್ವಿ ಸರ್. ಮತ್ತೆ ಈಗೆಲ್ಲ ದೊಡ್ಡವರಾದ್ಮೇಲೆ ಮದುವೆ ಆಗಿ ನಮ್ಮ ಅಕ್ಕ 7 ಜನ ಹುಡುಗರು ಒಟ್ಟಿಗೆ ಸಾಲಿಗೆ ಹೋಗ್ತೀವಿ? ಹೌದು ಸರ್. ಮುಂಜಾನೆ ಎದ್ದು? ಹೌದು ಸರ್. ಓಕೆ, ಏನಾಗೋದು? ಎಷ್ಟು ಗಂಟೆಗೆ ಹೇಳ್ತಿದ್ರಿ? ಏನು ಟಿಫನ್ ಆಗೋದು? ಹೇಳ್ತೀವಿ ಸರ್. ಅವಾಗೆಲ್ಲ ನಾವು ಈಗ ಹೊಲದಲ್ಲೆಲ್ಲ ದನಕರಗಳನ್ನ ಅಲ್ಲಿ ಕಟ್ತಿದ್ವಿ, ಅವಾಗ ನಾವು ಇಲ್ಲೇ ಕಟ್ಕೊಂತಿದ್ವಿ ಸರ್. ಬೆಳಗ್ಗೆ ಒಂದು 5:30ಗೆ ಎದ್ದು ಸಗಣಿ ಕಸ ಹೊಡೆದು ಹೋಮ್ವರ್ಕ್ ಮಾಡ್ಕೊಂಡು ಆಮೇಲೆ ಶಾಲೆ ಹೋಗ್ತಿದ್ವಿ ಸರ್. ಓಕೆ, ಈಗ ಶಾಲ್ಯಾಗ ಇಲ್ಲಿ ಮನ್ಯಾಗಂತೂ ನಿಮ್ಗೆ ಹೋಮ್ವರ್ಕ್ ಮಾಡಿಸೋರು ಯಾರು ಇದ್ರ ಅಥವಾ ನೀವೇ ಓದ್? ನಾವು ಸ್ಟಾರ್ಟಿಂಗ್ ಫಸ್ಟ್ ನಮ್ಮ ಚಿಕ್ಕಪ್ಪರು ಇದ್ರು ಸರ್. ಅವರು HLಗೆ ಅಪಾಯಿಂಟ್ ಹಾಕಿನ ಮುಂಚೆ ಇಲ್ಲೇ ಇದ್ರು ಅವರು. ಓಕೆ, ಅವ್ರು ನಮ್ಮ ಮನೇಲೆ ಮೊದಲು ಶಾಲೆ ಕಲ್ತಾರಂದ್ರೆ ಅವರೊಬ್ರೆ. ಅವಾಗ ನಮಗೆ ಸ್ವಲ್ಪ ಫೌಂಡೇಶನ್ ಬೇಸಿಕ್ ಹಾಕಿ ಕೊಟ್ರು. ಸೊ ಆಮೇಲೆ ಅದ್ರ ಮೇಲೆ ನಾವೇ ಓದ್ತಿದ್ವಿ. ಓಕೆ, ಅವ್ರು ಹೇಳ್ಕೊಡೋರು ನಿಮ್ಗೆ? ಫಸ್ಟ್ ಸ್ಟಾರ್ಟಿಂಗ್ ಅವ್ರದ್ದೇ ಸರ್ ಬೇಸ್ಮೆಂಟ್. ಆಮೇಲೆ ನಮ್ಮ ಅಪ್ಪಾಜಿ ಸ್ವಲ್ಪ ಅವರು ರಾತ್ರಿ ಶಾಲೆ ಕಲ್ತಿದ್ರು ಸರ್. ಅವ್ರಿಗೆ ಸ್ವಲ್ಪ ಈ ಕನ್ನಡ ಎಲ್ಲ ಓದಕ್ಕೂ ಬರೆಯಕ್ಕೂ ಬರೋದು ಅವ್ರಿಗೆ. ಸೊ ಅವರು ಮಗ್ಗಿ ಹೇಳ್ಕೊಡೋದು ಅದೆಲ್ಲ ಮಾಡೋರು ಸರ್. ರಾತ್ರಿ ಸಾಲಿಗೆ? ಅಂದ್ರೆ ರೆಗ್ಯುಲರ್ ಸಾರಿ ಅಲ್ಲ ಅವ್ರು? ರಾತ್ರಿ ಸಾಲಿ ಅಲ್ಲ, ರಾತ್ರಿ ಸಾಲಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಚಿಕ್ಕಪ್ಪರ ಕಲ್ತಿರೋದೇ. ಈಗ ಅವರೆಲ್ಲ ಓದೋದು ಬರೆಯೋದು ಎಲ್ಲ ರಾತ್ರಿ ಶಾಲೆಯಿಂದನೇ ಕಲ್ತಾರ ಸರ್. ರಾತ್ರಿ ಸಾಲಿ ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಬಂದ್ ರಾತ್ರಿ? ಹೌದು ಸರ್. ಅವರು ಬಾಲ್ಯದಾಗಿದ್ದಾಗ ಕಲ್ತಿದ್ರಂತ ಸರ್ ಅವರು ರಾತ್ರಿ ಶಾಲೆ. ಈ ಹಗಲು ಹೊತ್ತು ಮತ್ತೆ ಹೋಗಕ್ಕಾಗಲ್ಲ ಅಂತಂದು ಹೇಳಿ ಅವಾಗ ರಾತ್ರಿ ಶಾಲೆ ಕಲ್ತಾರ. ಅದು ಅಷ್ಟು ಬರ್ತಿತ್ತು, ಗಮನಿಸಿದ್ರು ನೀವೇನು ಓದ್ತಾ ಇದ್ದೀರಿ ಏನಿಲ್ಲ? ಎಲ್ಲ ನಮ್ಮಲ್ಲಿ ಈ ವಿದ್ಯೆಗೆ ಮಾತ್ರ ಭಾಳ ಪ್ರಿಫರೆನ್ಸ್ ಕೊಟ್ರು ಸರ್. ಓಕೆ, ಹಂಗಾಗಿ ನಾವೆಲ್ಲರೂ ವಿದ್ಯಾವಂತರಾಗಿರಿ ಮಕ್ಕಳು. ಓಕೆ, ಅದ್ಭುತ ರೀ. ಆಮೇಲೆ ನಿಮಗೆ ಬೆಂಗಳೂರಿಗೆ ಹೋಗ್ತೀರಿ, ಇಲ್ಲಿಂದ ಬೆಂಗಳೂರು ವಾತಾವರಣ ಹೇಗೆ? ಅಲ್ಲಿ ಕಲ್ತಿದ್ದೆ ಹಾಗೆ? ಒಂದು ಹಳ್ಳಿ ಹುಡುಗ ಬೆಂಗಳೂರಿಗೆ ಹೋದಾಗ ಒಂದಿಷ್ಟು ವಾತಾವರಣ ಅಂದ್ರೆ ಸರ್, ನಾನು ಬೆಂಗಳೂರಿಗೆ ಹೋಗೋ ಕಾರಣ ಅಂದ್ರೆ ನಮ್ಮ ಚಿಕ್ಕಪ್ಪರು HL ಅಪಾಯಿಂಟ್ ಆಯ್ತಲ್ಲ ಸರ್, HL ಅಲ್ಲಿ. ಸೊ ಹಂಗಾಗಿ ಅವರು ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ರು. ಓ, ನೀವು ಅಲ್ಲಿದ್ರಿ? ಅಲ್ಲಿ ನಮ್ಮ ಚಿಕ್ಕಪ್ಪರು ಅವರು ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು 4 ವರ್ಷ ಅಲ್ಲೇ ಇತ್ತು ಸರ್. ಓ, ಚಿಕ್ಕಪ್ಪರ ಮನೇಲಿ ಇದ್ಕೊಂಡು? ಹೌದು ಸರ್. ಓಹೋ, ಓಕೆ. ಓಕೆ, ವಾಪಸ್ ಮತ್ತೆ ಇಲ್ಲಿ ಬಂದಾಗ ನೌಕರಿ ಆಯ್ತು ನಿಮ್ಗೆ ಇಲ್ಲಿ? ನಾನು ಬೇರೆ ಸ್ಟಡಿಗೆ ಅಂತಂದು ಬಂದೆ ಸರ್. IAS ಸ್ಟಡಿಗೆ ಹೋಗಿ ಡೆಲ್ಲಿಗೆ ಹೋಗಿ ಬಂದೆ. ಹೌದಾ? ಪ್ರಯತ್ನ ಮಾಡಿದೆ, ಬಟ್ ಆಗಲಿಲ್ಲ. ಬಟ್ ಮತ್ತೆ KPCL ಜಾಬ್ ಸಿಕ್ತು, ಹಂಗಾಗಿ ಇಲ್ಲಿ ಜಾಯಿನ್ ಆಯ್ತು ಸರ್. ಹೌದಾ? PSI ಎಲ್ಲ ಟ್ರೈ ಮಾಡಿದ್ವಿ, ಅದು ಸ್ವಲ್ಪ ಆಗಲಿಲ್ಲ. ಇಂಟರ್ವ್ಯೂ ಎಲ್ಲ ಹೋಗಿ ಬಂದ್ವಿ, ಆ ಮೂಮೆಂಟೆಲ್ಲ ಆಗಲಿಲ್ಲ. ಮತ್ತು ಹಂಗಾಗಿ ನಾವು ಇಲ್ಲೇ KPCL ಜಾಯಿನ್ ಮಾಡಿದ್ವಿ. ಓಕೆ. ಏನು ಹೇಳ್ತೀರಿ ಇವತ್ತಿನ ಜನ್ರೇಷನ್ಗೆ ಮತ್ತು ನಿಮ್ಮ ಕಾಲಕ್ಕೆ ಮತ್ತು ಈಗ ನಡೀತಾ ಇರೋದು ತುಂಬ ಕುಟುಂಬಗಳ ಬಗ್ಗೆ ಏನು ಅಭಿಪ್ರಾಯ ಇದೆ? ಏನಂದ್ರೆ ಸರ್, ತುಂಬ ಕುಟುಂಬದಲ್ಲೇ ಒಂದು ಸಮರಸ ಜೀವನ ಇರೋದು ಅಂತ ನಾವು ಕಂಡ್ಕೊಂಡಿವಿ ಸರ್ ಇನ್ನೊಬ್ರಿಗೂ. ಸೊ ಈಗೆಲ್ಲ ಡಿವೈಡ್ ಆಗ್ತಾರೆ, ಅದು ಸಂಬಂಧಗಳು ಬೇರೆ ಆಗ್ತವೆ. ಅವರಿಗೆ ಬೇರೆ ಇರೋದ್ರಿಂದ ಮುಂದಿನ ಪೀಳಿಗೆಗೂ ಒಂದು ಸಂಬಂಧದ ಅರಿವು ಇರಲ್ಲ. ಸಂಬಂಧಗಳಂದ್ರೆ ಏನು ಗೊತ್ತಾಗಲ್ಲ ಈಗಿನ ಮಕ್ಕಳಿಗೆ. ಸೊ ಹಂಗಾಗಿ ಕೂಡು ಕುಟುಂಬದಲ್ಲಿದ್ದರೆ ಚೆನ್ನಾಗಿ ಅನ್ಸುತ್ತೆ. ಏನು ಪ್ಲಸ್ಸು ಏನು ಮೈನಸ್ಸು? ಪ್ಲಸ್ಸು ಮೈನಸ್ಸು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಇರ್ತದೆ ಸರ್, ಇಲ್ಲ ಅಂತಲ್ಲ. ಬಟ್ ಪ್ಲಸ್ಸೇ ಭಾಳ ಕೂಡಿರೋದ್ರಿಂದ. ಈಗ ಒಬ್ಬರೇ ಇದ್ದರೆ ಈಗ ಎಲ್ಲದನ್ನು ಈಗ ನಾವೇ ಮಾಡ್ಬೇಕಾಗತ್ತೆ. ಕೂಡು ಕುಟುಂಬದಲ್ಲಿದ್ದರೆ ಎಲ್ಲರೂ ಏನೇ ಒಂದು ಕಷ್ಟ ಬರಲಿ, ಎಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಫಂಕ್ಷನ್ ಆಗಲಿ ಎಲ್ಲರೂ ಒಟ್ಟಿಗೆ ಬರ್ತಾರೆ, ಒಂಥರ ಚೆನ್ನಾಗಿರುತ್ತೆ. ಈಗ ನಾವು ಸಿಂಗಲ್ ಆಗಿತ್ತಂದರೆ ಯಾರಿಗಾರ ಅವ್ರದ್ದು ಅಂದ್ಬಿಡಪ್ಪ, ನಮಗೆ ನನ್ನ ಈ ಲೆವೆಲ್ಗೆ ಹೋಗ್ಬಿಡುತ್ತೆ. ಸೊ ಎಲ್ಲ ಕಳ್ಕೊಂಡ್ಮೇಲೆ ಹುಡ್ಕಕ್ಕೆ ಹೋಗ್ತೀವಿ. ಈಗ ಕತೆ ನೋಡ್ತಾ ಇರೋರಿಗೆಲ್ಲ ಹಂಗೆ ಅನ್ಸುತ್ತೆ, ನಾವು ಹಿಂಗೆ ಇದ್ವಪ್ಪ ಕಳ್ಕೊಂಡ್ವಿ ಅಂತ ಅನ್ಸುತ್ತೆ. ಎಲ್ಲಿ ಕಳ್ಕೊಂಡ್ವಿ ಮತ್ತು ಹುಡುಕೋದು ಹೇಗೆ ಅದನ್ನಂತ ಅನ್ಸುತ್ತೆ? ಅದೇ ಸರ್, ಎಲ್ಲರಲ್ಲಿ ಇದು ಇರ್ತವೆ. ಹೊಂದಾಣಿಕೆ ಜೀವನ ಬೇಕು. ಒಂದು ಹೆಚ್ಚು ಒಂದು ಕಡಿಮೆ ಅದನ್ನ ಸರಿ ದೂಗ್ಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಈಗ ನಾನೇ ಹೆಚ್ಚು ನಾನೇ ಇದು ಅಂತ ಹೋದರೆ ಸೊ ಯಾವುದು ಕಟ್ಟಕ್ಕಾಗಲ್ಲ. ಅಂದರೆ ಮನಿ ಹಿರಿಯರದೊಂದೇ ಅಲ್ಲ, ಎಲ್ಲರೂ ಮಾಡಬೇಕು. ಎಲ್ಲರೂ ಮಾಡ್ಬೇಕು ಸರ್, ಅದು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ಎಲ್ಲರೂ ಮಾಡಿದಾಗ ಮಾತ್ರ ಅದು ಇರೋಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಆಗಲ್ಲ.
ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಾಗ ಹೇಗೆ ಬಗೆಹರಿಸ್ಕೊತೀರಾ? ದೊಡ್ಡವರವರೆಗೆ ಹೋಗುತ್ತಾ ಅಥವಾ ನಿಮ್ಮ ಲೆವೆಲಲ್ಲೇ ಬಗೆಹರಿಸ್ಕೊಂಡ್ಬಿಡ್ತೀರಾ? ಇಲ್ಲ, ದೊಡ್ಡವ್ರ ಲೆವೆಲ್ಗೆ ಹೋಗುತ್ತೆ. ದೊಡ್ಡ ದೊಡ್ಡ ಸಮಸ್ಯೆ ಬಂದ್ರೆ ದೊಡ್ಡವ್ರ ಲೆವೆಲ್ಗೆ ಹೋಗುತ್ತೆ. ಏನಂತ ಏನಿದಿರಲ್ಲ, ಮತ್ತೆ ಒಂದಿನ ಇರ್ತತೆ, ಮತ್ತೆ ಎಲ್ಲ ತಿಳಿ ಆಗುತ್ತೆ. ಎಲ್ಲರಿಗೂ ಸುಧಾರಿಸ್ಕೊಳೋ ಗುಣ ಇರೋದ್ರಿಂದ ಏನೂ ಇಲ್ಲ ನಾನೇ ಹೆಚ್ಚು ಅಂತ ನಿಂತ್ಕೊಂಡಾಗ ಏನಾಗಲ್ಲ. ಅವು ಮತ್ತೆ ಇನ್ನಷ್ಟು ಭಿನ್ನಾಭಿಪ್ರಾಯ ಹೆಚ್ಚಿಗೆ ಆಕತ್ತ ಹೋಗ್ತದೆ. ಮದುವೆ ಆಗಿದೆಯಾ ನಿಮಗೆ? ಹಾಂ, ಆಗಿದೆ ಸರ್. ಓಕೆ. ಯಾವ್ದು ಕನ್ಯೆ? ಇಲ್ಲೇ ನಾನು ಮದುವೆ ಆಗಿರೋದು. ಹೌದಾ? ಮಕ್ಕಳು? ಒಬ್ಳು ಮಗಳಿದೆ ಸರ್. ಏನು ಓದ್ತಿದ್ದಾರೆ ಅವರು? ಇನ್ನು ಈಗ 3 ತಿಂಗಳು ಸರ್ ಅವಳು. ಇನ್ನೂ 3 ತಿಂಗಳು. ಅವ್ರ ಮನೆಯಾಗಿದ್ದಾರೆ? ಹೌದು ಸರ್. ಓ, ಅವ್ರು ಮಿಸ್ ಮಾಡ್ಕೊಂಡ್ವಿ ಹಂಗಾರೆ. ಹೌದಾ? ಹಾಂ, ಬೆಸ್ಟ್. ಪಂಚಮಿ ಅಂದ್ರೆ ಎಲ್ಲರೂ ನಮಗೆಲ್ಲ ಹೊರಗಡೆ, ಮತ್ತು ಈಗ ಜಾಬ್ ಸಂಬಂಧ ಎಲ್ಲ ನಮ್ಮ ಅಣ್ಣನೂ ಹೊರಗಡೆ ಇದ್ದಾನೆ ಸರ್. ನಮ್ಮ ತಮ್ಮನ ಪೊಲೀಸ್ ಇದ್ದಾನೆ, ಅವನು ಹೊರಗಡೆ ಇದ್ದಾನೆ. ಅವ ಹಬ್ಬ ಅಂದೆ ಎಲ್ಲರೂ ಸೇರ್ತಾರೆ. ಓಕೆ. ಪಂಚಮಿಗೆ ಖಂಡಿತ ಸೇರೋಣ. ಹಾಂ, ಸರಿ ಸರ್. ಇನ್ನೊಂದಿಷ್ಟು ಮಾತುಕತೆ ಮತ್ತೆ ಆಡೋಣ. ಓಕೆ ಸರ್. ಅಲ್ವಾ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡ್ರಲ್ಲ ಈಗ ಅಲ್ಲಿ ತೋಟಕ್ಕೆ ಉಣ್ಣಾಕ್ರಿ. ಇಲ್ಲಿ ಬರ್ರಿವಾ ಒಂದು ನಿಮಿಷ ನೋಡೋಣ. ಅಲ್ರಿ ಅವ್ರು ಇಲ್ಲೇ ಇರ್ತಾರ್ರಿ. ಹಾಂ, ಇವತ್ತಿಲ್ಲ ಮನೆಗೆ ಇರ್ತಾರೆ ಅವ್ರು. ಅಲ್ಲ ಅವು ಬುತ್ತಿನ ತೊಗೊಂಡೋಗ್ಬಿಟ್ರಲ್ಲ ಕಟ್ಟಿದ್ದ. ಮತ್ತೆ ಅಲ್ಲಿ ತೋಟಕ್ಕೆ ರೀ ಹೊತ್ತಾಕತ್ರಿ. ಹೊಂಟ್ರಿನ? ಒಂದು ನಿಮಿಷ ಹಂಗಾರ ನಾವು ಬರ್ತೀವಿ. ಅಲ್ಲಿಗೆ ತೋಟಕ್ಕೆ ಊಟ ಮಾಡೋದು. ತೋಟಕ್ಕೆ ಹೋಗಿ ಅಲ್ಲೊಂಚೂರು ಮಾತುಕತೆ ಮಾತಾಡೋಣ. ಈಗ ಯಾರ್ಯಾರು ಮಿಸ್ ಆಗ್ಯಾರ ಅಲ್ಲಿ ಮಾತಾಡೋಣ. ಇವ್ರನ್ನ ಒಂಚೂರು ಮಾತಾಡ್ಬಿಡ್ತೀನಿ. ನೀವು ತೋಟಕ್ಕೆ ಈಗ ಹೊಲಕ್ಕೆ ಬರ್ದಾರ ಯಾರು? ಇಲ್ರಿ, ಇವತ್ತು ನಾವು ಮದುವೆದವ್ರಿ. ನೀವು ಯಾರು ಬರ್ದಲ್ಲ ಅಲ್ಲಿ? ನೀವು ಇಬ್ಬಳಾರ ಹೊಂಟಾರ? ಹಂಗಾರೆ ನಿಮ್ಗೆ ಉಳ್ದಾರ ಅವ್ರು ಬರ್ತಾರ? ಅವ್ರನ್ನ ಮಾತಾಡಿಸ್ತೀನಿ.